ರೀಲ್ಸ್ ರಾಣಿ ಸುಚಿತ್ರಾಳ ಒಂದೊಂದೇ ಮುಖವಾಡಗಳು ಕಾಣಿಸ್ತಾ ಇದೆ. ಸುರೇಖಾ ಆಗಿದ್ದವಳು ಪಡ್ಡೆ ಹುಡುಗರಿಗೆ ಬಲೆ ಹಾಕೋಕೆ ಸುಚಿತ್ರಾ ಅಂತ ಹೆಸರು ಬದಲಿಸಿಕೊಂಡಿದ್ದಾಳೆ. ಇನ್ನೊಂದು ಕಡೆ ಭಟ್ರಿಗೂ ಶಿರಸಿ ಮೂಲದ ಮಹಿಳೆಯೊಬ್ಬರ ಜೊತೆ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಹುಡುಗರನ್ನ ಕಳಿಸಿದ್ದ ಮತ್ತೊಬ್ಬ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುಚಿತ್ರಾಳ ವಿಚಿತ್ರ ಕಥೆಗಳು ಒಂದೊಂದಾಗಿಯೇ ರಿವೀಲ್ ಆಗ್ತಿವೆ. ಸುಚಿತ್ರಾಳಿಗೆ ಕಮಲಾಕರ್ ಭಟ್ ಒಬ್ಬನೇ ಅಲ್ಲ, ಪಡ್ಡೆ ಹುಡುಗರ ಜೊತೆಯೂ ನಂಟಿತ್ತು ಅಂತ ಹೇಳಲಾಗ್ತಿದೆ. ಇನ್ನು ಕಮಲಾಕರ್ ಭಟ್ ಕೂಡ ಬೇರೆಯೊಬ್ಬಳ ಜೊತೆಗೆ ಸಂಬಂಧದಲ್ಲಿದ್ರು ಎನ್ನಲಾಗಿದೆ. ಸುಚಿತ್ರಾಗೂ ಮುನ್ನ ಶಿರಸಿ ಮಹಿಳೆಯೊಂದಿಗೆ ಭಟ್ರ ಸಂಬಂಧ. ಜ್ಯೋತಿಷ್ಯ ಹೇಳ್ಕೊಂಡಿದ್ದ ಕಮಲಾಕರ ಭಟ್ರು ಶಿರಸಿ ಮೂಲದ ಮಹಿಳೆ ಜೊತೆ 9 ವರ್ಷ ಸಂಬಂಧದಲ್ಲಿದ್ರ. ಈ ವಿಷಯ ತಿಳಿದು ಸುಚಿತ್ರಾ ಕಮಲಾಕರ್ ಭಟ್ರಿಗೆ ಕ್ಲಾಸ್ ತೆಗೆದುಕೊಂಡಿದ್ರ. ಭಟ್ರಿಗೆ ಆ ಮಹಿಳೆ ಕರೆ ಮಾಡಿದ್ದಕ್ಕೆ ಸುಚಿತ್ರಾ ಸಿಟ್ಟಿಗೆದ್ದಿದ್ಲ. ಇಷ್ಟೆಲ್ಲ ಆದ್ಮೇಲೆ ಶಿರಸಿ ಮೂಲದ ಮಹಿಳೆಯನ್ನ ಕಮಲಾಕರ ಭಟ್ರು ದೂರವಿಟ್ಟು ಬಿಟ್ರ. ಸುಚಿತ್ರಾಗಾಗಿ ಆ ಮಹಿಳೆಗೆ ಕಮಲಾಕರ್ ಭಟ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಆಡಿಯೋ ಒಂದು ವೈರಲ್ ಆಗಿದೆ. ಅವಳು ಲೈಫ್ ಲಾಂಗ್ ನಾನು ಬದುಕಿದ್ದು ಹೌದು ಅಂತಂದ್ರೆ ಅವಳ ಜೊತೆಗೇನೇ ಬದುಕೋದು. ನೀವು ಯಾವ ಕಾರಣಕ್ಕೂ ಸಹಿತ ಇದೆಯಲ್ಲ 8 ದಿವಸ 10 ದಿವಸಕ್ಕೆ ಇರಕ್ಕೆ ನಿಮ್ಮಂಗ್ ಡೈಲಿ ವೇಜಸ್ ಅಲ್ಲ, ಅವಳು ಡೈಲಿ ವೇಜಸ್ ಅಲ್ಲ. ಅವಳು ಚಪ್ಪಲಿ ಇದೆಯಲ್ಲ, ಅವಳು ಹಾಕಂತ ಚಪ್ಪಲಿ, ಆ ಚಪ್ಪಲಿ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅದು ಗೊತ್ತು ನಂಗೆ, ಗೊತ್ತಾಯ್ತಾ? ಏನೇನೋ ಹೇಳಂತ ವ್ಯವಸ್ಥೆಗೆ ಹೋಗ್ಬೇಡ. ಇದು ಒಂದ್ ಕಡೆಯಾದ್ರೆ ರೀಲ್ಸ್ ರಾಣಿ ಸುಚಿತ್ರಾ ನೌಟಂಕಿ ಆಟಗಳನ್ನಾಡ್ತಿದ್ಲು ಎನ್ನಲಾಗಿದೆ. ಮದುವೆಯಾಗಿದ್ರೂ ಪಡ್ಡೆ ಹುಡುಗರಿಗೆ ಗಾಳ ಹಾಕ್ತಿದ್ಲಂತೆ. ಇದಕ್ಕಾಗಿ ಸುರೇಖಾ ಅಂತಿದ್ದ ಹೆಸರನ್ನ ಸುಚಿತ್ರಾ ಅಂತ ಬದಲಿಸಿದ್ಲಂತೆ. ಸುರೇಖಾ ನನ್ನ ಅಕ್ಕ ಅಂತ ತನ್ನದೇ ಫೋಟೋ ತೋರಿಸಿ ನಾವಿಬ್ರು ಟ್ವಿನ್ಸ್ ಆಗಿದ್ವಿ ಅಂತ ಕಥೆ ಕಟ್ಟಿದ್ಲಂತೆ. ಅಕ್ಕ ಸಾವನ್ನಪ್ಪಿದ ಬಳಿಕ ಮಕ್ಕಳನ್ನ ನಾನೇ ನೋಡ್ಕೊಳ್ತಿದ್ದೀನಿ. ಈ ಮಕ್ಕಳ ತಂದೆ ಮಹೇಶ್ ಬೆಂಗಳೂರಿನಲ್ಲಿರ್ತಾರೆ ಅಂತ ಒಂದೊಂದೇ ರೀಲ್ ಬಿಡ್ತಾ ಯುವಕರಿಗೆ ಗಾಳ ಹಾಕ್ತಿದ್ಲಂತೆ ಸುಚಿತ್ರಾ. ಚಂದದ ಯುವಕರ ಫೋಟೋಗೆ ತಾನೇ ಕಾಮೆಂಟ್ ಹಾಕ್ತಿದ್ದ ಸುಚಿತ್ರಾ ಪ್ರೀತಿ ಹೆಸರಲ್ಲಿ ತಲೆ ಕೆಡಿಸಿ ತನ್ನ ಬಲೆಗೆ ಹಾಕಿಕೊಂಡು ಸುಲಿಗೆ ಮಾಡ್ತಿದ್ಲು ಎನ್ನಲಾಗಿದೆ. ಯುವಕರ ಬಳಿ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ನೇರವಾಗಿ ತನ್ನ ಮನೆಗೆ ಕರೆಯುತ್ತಿದ್ಲು ಅನ್ನೋದು ಗೊತ್ತಾಗಿದೆ. ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.